ಈಗ ನಮಸ್ಕಾರ. ಒಂದು ವಿಡಿಯೋ ನೋಡಿದೆ, ಗಿಲ್ಲಿ ಅವ್ರದ್ದು ಇಂಟರ್ವ್ಯೂ ನಡೀತಾ ಇತ್ತು. ಆ ವಿಡಿಯೋಲ್ಲಿ ಆ ಇಂಟರ್ವ್ಯೂಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವ್ರದ್ದು ಯಾರೋ ಫ್ರೆಂಡ್ ಇದ್ರಂತೆ ಮಲ್ಲಿ ಅಂತಂದ್ಬಿಟ್ಟು. ಅವರು ಮೊದಲು ಸ್ಟ್ರಗಲ್ ಮಾಡ್ತಿದ್ರಲ್ಲ, ಅವಾಗೆಲ್ಲ ಅವ್ರಿಗೆ ಇರೋಕ್ಕೆ ಮನೆ ಇದ್ದಿಲ್ಲಂತೆ. ಅವರು ಅಡ್ವಾನ್ಸ್ ಕೊಟ್ಬಿಟ್ಟು ಗಿಲ್ಲಿಗೆ ಮನೆ ಮಾಡಿಕೊಡ್ತಿದ್ರು. ಅಂದರೆ ಅವ್ರ ರೂಮಲ್ಲಿ ಅವರು ಇರ್ತಿದಂತೆ, ಆದರೆ ಟೈಮ್ ಬಂದಾಗೆಲ್ಲ ಬೇರೆ ರೂಮ್ಗೆ ಶಿಫ್ಟ್ ಆದಾಗ ಅವರು ಗಿಲ್ಲಿ ಅವ್ರು ಇರ್ತಿದ್ರು, ಬಾಡಿಗೆ ಕಟ್ಕೊಂಡು ಹೋಗ್ತಿದ್ರು. ಎಷ್ಟೊಂದು ಸಲ ಬಾಡಿಗೆನೂ ಕಟ್ಟಾಗಿಲ್ಲಂತೆ ಗಿಲ್ಲಿಗೆ. ಅವಾಗೆ ಮಲ್ಲಿ ಅವರು ಅವ್ರಿಗೆ ಬಾಡಿಗೆ ಕಟ್ಟವ್ರಂದ್ರೆ ಅರ್ಥ ಮಾಡ್ಕೊಳ್ಳೋ ಫ್ರೆಂಡ್ ಎಂಥವನು ಅಂತಂದ್ಬಿಟ್ಟು. ಅವನ ಬಗ್ಗೆ ಇದುವರೆಗಾಯಿತು ಗಿಲ್ಲಿ ಯಾವತ್ತೂ ಮಾತಾಡಿಲ್ಲ. ಈ ಇಂಟರ್ವ್ಯೂಲ್ಲಿ ಮಾತಾಡ್ತಾ ಇದ್ದಾರೆ, ಆಯಿತಾ. ಮತ್ತು ಅವ್ನು ಯಾವತ್ತೂ ಫೋನ್ ಮಾಡಿ ಹೇಳಿಲ್ಲ, ನನ್ನ ಹೆಸರು ಹೇಳಿಲ್ಲ, ನನ್ನ ಬಗ್ಗೆ ಹೇಳಿಲ್ಲ, ಅದು ಎಲ್ಲೂ ಇಂಟರ್ವ್ಯೂಲ್ ಅಂತ ಹೇಳಿಲ್ಲ ಅಂತೆ. ಅದರಲ್ಲೇ ಅರ್ಥ ಆಗುತ್ತೆ ಅಂಥ ಫ್ರೆಂಡ್ ಹೆಂಗಿರ್ತಾರೆ ಅಂತಂದ್ಬಿಟ್ಟು. ಆ ಫ್ರೆಂಡ್ಶಿಪ್ ಯಾರೋ ನಿಮ್ಮ ಕಡೆ ನಿಮ್ಮ ಸರೌಂಡಿಂಗಲ್ಲಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸ್ವಾರ್ಥಕ್ಕಾಗಿ ಯಾರು ವೀಡಿಯೋಸು ಟ್ಯಾಟೋಸ್ ಎಲ್ಲ ಹಾಕ್ಕೊಂತಾರೆ ನೋಡಿ, ಅವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಅರ್ಥ ಆಯ್ತಾ? ಯಾವಾಗಲೂ ನಿಮ್ಮ ಇಷ್ಟಪಟ್ಟಿದ್ದು ಮಾಡಿ, ಬೇರೆಯವ್ರು ನೋಡ್ತಾರಂತ ಅಂದ್ಬಿಟ್ಟು ಅಚ್ಚೆ ಹಾಕ್ಸ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡಬೇಡಿ. ಅರ್ಥ ಆಯ್ತಾ? ಸ್ಟ್ರಗಲ್ ಮಾಡಿದ್ದವನಿಗೆ ಗೊತ್ತು ಜೀವನ ಏನಂತ ಅಂದ್ಬಿಟ್ಟು. ಈಗ ನೀವು ಒಂದೇ ದಿನದಲ್ಲಿ ಹೇಳ್ಬಿಡಿ ಅಂದರೆ ಅವ್ರಿಗೂ ಮನಸ್ಸಿನಿಂದ ಬರ್ಬೇಕು ತಾನೇ ಹೇಳೋಕ್ಕೆ. ಅರ್ಥ ಮಾಡ್ಕೊಳ್ಳಿ ಅದನ್ನ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.